ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ನಾವು ಟ್ರಿಪ್ ಹೋದಾಗ ಅಲ್ಲಿ ದಾಲು, ಚಪಾತಿ, ರೊಟ್ಟಿ ಅವೆಲ್ಲ ತಿಂದು ಬೇಜಾರಾಗಿತ್ತು. ಬೇಳೆ ಕಂಡ್ರೆ ಆಗಲ್ಲ ಅನ್ನಂಗೆ ಆಗ್ಬಿಟ್ಟಿತ್ತು. ಹಾಗಾಗಿ ಇವತ್ತು ನಾನು ಬೇಳೆ ಹಾಕ್ದಂಗೆ ಬೆಂಡೆಕಾಯಿ ಸಾರು ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ವಿ. ಈ ಸಾರು ತುಂಬ ರುಚಿಯಾಗುತ್ತೆ, ಬೇಗನೂ ಮಾಡ್ಬೋದು. ಮೊದಲಿಗೆ ಒಂದು ಅರ್ಧ ಕೆಜಿಯಷ್ಟು ಬೆಂಡೆಕಾಯಿನ ತೊಗೊಂಡು ಚೆನ್ನಾಗಿ ತೊಳೆದು ಅದ್ರ ಮೇಲ್ಗಡೆ ನೀರಿನಂಶ ಇರೋದೆಲ್ಲ ಒಣಗೋ ತನಕ ಸ್ವಲ್ಪ ಗಾಳಿನಲ್ಲಿ ಹಾರಾಕಿ ಆಮೇಲೆ ಟವಲ್ನಲ್ಲಿ ಚೆನ್ನಾಗಿ ಒರೆಸಿ ಮೀಡಿಯಮ್ ಸೈಜ್ಗೆ ಕಟ್ ಮಾಡಿ ಬಾಣಲಿಗೆ ಹಾಕಿ ಹುರಿತಾ ಇದ್ದೀನಿ. ಇದನ್ನ ಹಾಗೆ ಡ್ರೈ ಹುರಿತಿದ್ದೀನಿ, ಎಣ್ಣೆ ಏನೂ ಹಾಕಿಲ್ಲ. ಬೆಂಡೆಕಾಯಿನ ಸಣ್ಣೂರಿನಲ್ಲಿ ನಿಧಾನವಾಗಿ ಹುರಿದ್ರೆ ಲೋಳೆ ಅಂಶ ಎಲ್ಲ ಬೇಗ ಹೋಗುತ್ತೆ. ಉರಿ ಜಾಸ್ತಿ ಹಾಕೊಂಡು ಹುರಿದ್ರೆ ಬೇಗ ಕಪ್ಪಾದಂಗೆ ಆಗುತ್ತೆ, ಲೋಳೆ ಬೇಗ ಹೋಗಲ್ಲ. ಹಾಗಾಗಿ ಸಣ್ಣೂರಿನಲ್ಲಿ ಬೆಂಡೆಕಾಯಿನ ಹುರಿತಾ ಇದ್ದೀನಿ. ಸಾಧ್ಯ ಆದಷ್ಟು ಫ್ರೆಶ್ ಆಗಿರೋ ಬೆಂಡೆಕಾಯಿನ ತೊಗೊಂಡ್ರೆ ಲೋಳೆ ಕಡಿಮೆ ಬರುತ್ತೆ. ಸುಮಾರು ಒಂದು 10 ನಿಮಿಷ ಹುರಿದಿದ್ದೀನಿ. ಬೆಂಡೆಕಾಯಿ ಒಳ್ಳೆ ಪರಿಮಳ ಬರ್ತಿದೆ, ಚೆನ್ನಾಗಿ ಹುರಿದು ಆಗಿದೆ. ಈಗ ಈ ಬಾಣಲಿನ ತೆಗೆದಿಟ್ಟು ಮತ್ತೊಂದು ಬಾಣಲಿನ ಒಗ್ಗರಣೆ ಮಾಡೋಕ್ಕಿಡ್ತಾ ಇದ್ದೀನಿ. ಈ ಬಾಣಲಿಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಒಂದು 4 ಹಸಿರು ಮೆಣಸಿನ್ಕಾಯಿನ ಉದ್ದುದ್ದ ಸೀಳಿದ್ದೀನಿ, ಅದನ್ನು ಈ ಒಗ್ಗರಣೆಗೆ ಹಾಕ್ತಿದ್ದೀನಿ. ಒಂದು 10 ಬೆಳ್ಳುಳ್ಳಿನ, ನಾನು ಇಲ್ಲಿ ನಾಟಿ ಬೆಳ್ಳುಳ್ಳಿ ಉಪಯೋಗಿಸಿದ್ದೀನಿ, ಹಾಗಾಗಿ ಸಿಪ್ಪೆ ಸುಲಿದಿಲ್ಲ. ಆ ಬೆಳ್ಳುಳ್ಳಿನ ಹಾಗೆ ಜಜ್ಜಿ ಹಾಕ್ತಾಯಿದ್ದೀನಿ. ನೀವು ಸ್ವಲ್ಪ ದಪ್ಪ ಬೆಳ್ಳುಳ್ಳಿ ತಗೊಂಡ್ರೆ ಸಿಪ್ಪೆ ಇದ್ದರೆ ಚೆನ್ನಾಗಿರಲ್ಲ, ಸಿಪ್ಪೆ ಸುಲಿದು ಹಾಕಿ. ಇದು ಸ್ವಲ್ಪ ಬಾಡಲಿ. ಈಗ ಇದಕ್ಕೆ ಒಂದು ಈರುಳ್ಳಿನ ಮೀಡಿಯಮ್ ಸೈಜಿಗೆ ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಒಂದು 5 ರಿಂದ 6 ನಿಮಿಷ ಬೇಯಬೇಕು, ಸ್ವಲ್ಪ ಮೆತ್ತಗಾಗುತ್ತೆ. ಆಮೇಲೆ ಒಂದು ದಪ್ಪ ಟೊಮೊಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಉಪಯೋಗಿಸಿರೋದು ಹುಳಿ ಟೊಮೊಟೊ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಈ ಸಾರಿಗೆ ಒಂದು ಹುಳಿ ಟೊಮೊಟೊ ಕಟ್ ಮಾಡಿ ಹಾಕಿ. 2-3 ನಿಮಿಷ ಟೊಮೊಟೊ ಒಗ್ಗರಣೆಯಲ್ಲಿ ಬೆಂದ ಮೇಲೆ ಹುರಿದಿಟ್ಟಿರೋ ಅಷ್ಟು ಬೆಂಡೆಕಾಯಿನೂ ಹಾಕ್ತಾಯಿದ್ದೀನಿ. ಬೆಂಡೆಕಾಯಿನ ಒಗ್ಗರಣೆ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಧ್ಯ ಆದಷ್ಟು ಉರಿ ಸಣ್ಣ ಇರಲಿ, ಉರಿ ಜಾಸ್ತಿ ಇದ್ದರೆ ಬೇಗ ತಳ ಹಿಡಿಯುತ್ತೆ. ಈಗ ಈ ಸಾರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕಬೇಕು. ನಾನು ಸುಮಾರು 1.5 ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ದಪ್ಪ ಉಪ್ಪಿದ್ರೆ ಅದನ್ನೇ ಹಾಕ್ಕೋಬೋದು, ನಾನಿಲ್ಲಿ ಪುಡಿ ಉಪ್ಪು ಹಾಕಿದ್ದೀನಿ ಅಷ್ಟೇ. ಒಂದು ನಿಂಬೆಗಾದ್ರೂ ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ, ಅದನ್ನು ಕಿವುಚ್ಬಿಟ್ಟು ಸ್ವಲ್ಪ ರಸ ತೆಗೆದು ಅದನ್ನು ಇದರೊಳಗಡೆ ಹಾಕಿ ಉಪ್ಪು ಮತ್ತು ಹುಣಸೆಹಣ್ಣು ಚೆನ್ನಾಗಿ ಈ ಬೆಂಡೆಕಾಯಿ ಜೊತೆ ಮಿಕ್ಸ್ ಆಗಂಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಬೆಂಡೆಕಾಯಿ ಎಲ್ಲ ಬೇಯಲಿಕ್ಕೆ ಸ್ವಲ್ಪ ನೀರು ಬೇಕಾಗುತ್ತೆ, ಹಾಗಾಗಿ ನಾನು ಸುಮಾರು 1.5 ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯಿ ಮುಚ್ಚಿ ಇದನ್ನು ಬೇಯಲಿಕ್ಕೆ ಬಿಡ್ತಾಯಿದ್ದೀನಿ. ಈಗ ಸುಮಾರು ಒಂದು 5-6 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ಸುಮಾರು 3 ರಿಂದ 4 ಟೇಬಲ್ ಸ್ಪೂನ್ನಷ್ಟು ತೆಂಗಿನಕಾಯಿನ ತುರಿದು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. 1 ಸ್ಪೂನ್ನಷ್ಟು ಸಾಂಬಾರು ಪುಡಿ, ಖಾರಕ್ಕೆ ಬೇಕಾಗಿರೋವಷ್ಟು ಖಾರದ ಪುಡಿ. ನಾನು ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ 1.5 ಟೀ ಸ್ಪೂನ್ನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ. 2 ಟೇಬಲ್ ಸ್ಪೂನ್ನಷ್ಟು ಕುರ್ಷಣಿ ಪುಡಿ. ಹುಚ್ಚೆಳ್ಳನ್ನು ಹುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆ ಮತ್ತು ಬೆಳ್ಳುಳ್ಳಿ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಈ ಥರ ಸಾರುಗಳಿಗೆ, ಪಲ್ಯಗಳಿಗೆ ಉಪಯೋಗಿಸ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೆಲ್ಲ ನುಣ್ಣಗೆ ರುಬ್ಬಿ ಬೆಂಡೆಕಾಯಿ ಬೆಂದಿದೆ, ಇದಕ್ಕೆ ಹಾಕ್ತಾಯಿದ್ದೀನಿ. ಎಷ್ಟೋ ಸಾರಿ ಬೇಳೆ ತಿನ್ನಂಗಾಗಿರಲ್ಲ ಅಥವಾ ಬೇಳೆ ಬೇಯಿಸ್ಲಿಕ್ಕೆ ಟೈಮ್ ಇರಲ್ಲ, ದಿಢೀರಂತ ಸಾರು ಆಗಬೇಕು ಅಂದರೆ ಈ ಥರ ಸಾರು ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಉಪ್ಪು ಹುಳಿ ಖಾರ ಏನಾದರೂ ಬೇಕು ಅಂದರೆ ನೋಡಿ ಈ ಟೈಮ್ನಲ್ಲಿ ಹಾಕ್ಕೊಂಡು ಕುದಿಸಿದ್ರೆ ಆಯಿತು. ಸ್ವಲ್ಪ ಗಟ್ಟಿ ಇದೆ ಸಾರು, ನಮಗೆ ಯಾವ ಅದಕ್ಕೆ ಬೇಕೋ ಅಷ್ಟು ನೀರು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಇದು ಹುಳಿ ಉಪ್ಪು ಖಾರ ಎಲ್ಲ ಹದವಾಗಿದೆ, ಹಾಗಾಗಿ ನಾನು ಮೇಲೇನೂ ಹಾಕ್ತಾಯಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಒಳ್ಳೆ ರುಚಿಯಾದ ಬೆಂಡೆಕಾಯಿ ದಿಢೀರ್ ಸಾರು ರೆಡಿ ಆಯಿತು. ರಾಗಿ ಮುದ್ದೆ ಜೊತೆ ಈ ಸಾರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.